ಆತ್ಮೀಯ ವೀಕ್ಷಕರೇ, GDS ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಭಾಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ಗಳನ್ನು ಕೂಡ ಮಾಡ್ತಾ ಇದ್ರಿ. ಏನು ಅಂದರೆ ರಿಸಲ್ಟ್ ಯಾವಾಗ ಬರುತ್ತೆ, ನಮ್ದೇನಾದರೂ 70% ಇದೆ, 75% ಇದೆ, 80% ಇದೆ, ಸೆಲೆಕ್ಷನ್ ಆಗುತ್ತೋ ಇಲ್ವೋ ಅಂತ ಕೂಡ ಕೇಳ್ತಾ ಇದ್ರಿ. GDS ಅಪ್ಲಿಕೇಶನ್ ರಿಸಲ್ಟು ಪೆಂಡಿಂಗ್ ಇದೆ, ಯಾವಾಗ ಬರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಡ್ತೀನಿ. ಮತ್ತು ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ನಮ್ಗೇನಾದರೂ ಮೆಸೇಜ್ ಬರುತ್ತಾ, ಇಲ್ಲ ಮೇಲ್ ಬರುತ್ತಾ, ಫೋನ್ ಕಾಲ್ ಏನಾದರೂ ಮಾಡ್ತಾರಾ ಅಂತ ಕೂಡ ಕೇಳ್ತಾ ಇದ್ರೆ ಇದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಡ್ತೀನಿ. GDS 2025-26ನೇ ಸಾಲಿನಲ್ಲಿ ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಫೆಬ್ರವರಿ 28ನೇ ತಾರೀಕು ಒಳಗಡೆನೆ ಫಸ್ಟ್ ಲಿಸ್ಟನ್ನು GDS ಅಪ್ಲಿಕೇಶನ್ ಅರ್ಜಿಯನ್ನು ಬಿಡ್ತಾರೆ ಅಂತೇಳಿ ಅಪ್ಡೇಟ್ ಬಂದಿದೆ ಸ್ನೇಹಿತರ. ಫೆಬ್ರವರಿ 28ನೇ ತಾರೀಕು ಒಳಗಡೆ ಯಾವಾಗ ಬೇಕಾದರೂ ಲಿಸ್ಟ್ ಬಿಡ್ಬೋದು. ಆ ಲಿಸ್ಟ್ ಏನಾದರೂ ಬಿಟ್ಟರೆ ಆದಷ್ಟು ಬೇಗ ನನ್ನ ಚಾನಲಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಡೋಂಟ್ ವರಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಬಟ್ ಲಿಸ್ಟಲ್ಲಿ ನಮ್ಮ ಹೆಸರು ಇದೆಯೋ ಇಲ್ಲೋ ಅನ್ನೋದನ್ನು ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅನ್ನೋದು ಕೂಡ ಲಿಸ್ಟ್ ಕೇಳ್ತಾ ಇದ್ರಿ. ನಿಮ್ಮ ಮೊಬೈಲ್ ನಂಬರ್ಗೆ ಫೋನ್ ಕೂಡ ಬರುತ್ತೆ, ಇಲ್ಲಾಂದರೆ ಮೇಲ್ ಕೂಡ ಬರುತ್ತೆ. ನಿಮ್ಮ ಮೇಲ್ ID-ಗೆ ನೀವು ಸೆಲೆಕ್ಷನ್ ಆಗಿದ್ದರೆ ನೀವು ಮೊದಲನೇ ಹಂತದ ಸೆಲೆಕ್ಷನು ಫೆಬ್ರವರಿ 28ನೇ ತಾರೀಕು ಒಳಗಡೆ ಬರುತ್ತೆ. ನೀವೇನಾದರೂ GDS ಅಪ್ಲಿಕೇಶನಲ್ಲಿ ಸೆಲೆಕ್ಷನ್ ಲಿಸ್ಟನ್ನು ಬಿಟ್ಟಿದ್ದಾರಲ್ವ, ಆ ಲಿಸ್ಟಲ್ಲಿ ನಿಮ್ದು ಏನಾದರೂ ಹೆಸರು ಬರೋ ಸಾಧ್ಯತೆ ಇದ್ದರೆ 2-3 ವರ್ಕಿಂಗ್ ಡೇಸ್ಗಿಂತ ಮುಂಚೆ, ಅಂದರೆ 2-3 ದಿನಗಳಿಗಿಂತ ಮುಂಚೆನೇ ನಿಮ್ಮ ಮೇಲ್ಗೆ ಮೇಲ್ ಬರುತ್ತೆ. ವಿತ್ ರಿಜಿಸ್ಟರ್ ನಂಬರ್ ಜೊತೆಗೆ ಕೂಡ ಮೇಲ್ ಬರುತ್ತೆ. ವಿತ್ ರಿಜಿಸ್ಟರ್ ನಂಬರ್, ನೀವು ಅಪ್ಲಿಕೇಶನ್ ಹಾಕಿರ್ತೀರಲ್ವ, ಆ ರಿಜಿಸ್ಟರ್ ನಂಬರು ಮತ್ತು ನಿಮ್ಮ ಪರ್ಸೆಂಟೇಜು, ಸೆಲೆಕ್ಷನ್ ಲಿಸ್ಟು. ಬಟ್ ನೀವೇನಾದರೂ ಕೆಲವೊಬ್ಬರಿಗೆ ಮೇಲ್ ಕೂಡ ಬರುತ್ತೆ, ಕೆಲವೊಬ್ಬರಿಗೆ ಮೆಸೇಜ್ ಬರುತ್ತೆ, ಕೆಲವೊಬ್ಬರಿಗೆ ಫೋನ್ ಕಾಲ್ ಮಾಡಿ ಕನ್ಫರ್ಮೇಷನ್ ಬರುತ್ತೆ. ಬಟ್ ಇವು 3 ಬರಲಿಲ್ಲ ಅಂದರೆ ಡೋಂಟ್ ವರಿ ಸ್ನೇಹಿತರೆ, ಮೊದಲನೇ ಲಿಸ್ಟು ಫೆಬ್ರವರಿ 28ನೇ ತಾರೀಕು ಒಳಗಡೆ ಬಿಡ್ತಾರೆ. 28ನೇ ತಾರೀಕು ಒಳಗಡೆ ಒಂದು ಲಿಸ್ಟನ್ನು ಬಿಡ್ತಾರೆ. ಆ ಲಿಸ್ಟಲ್ಲಿ ನೀವು ಯಾವ ಡಿವಿಷನ್ಗೆ ಅಪ್ಲೈ ಮಾಡಿರ್ತೀರೋ, ತುಮಕೂರು, ಬೆಂಗಳೂರು, ಶಿವಮೊಗ್ಗ, ಬಳ್ಳಾರಿ, ಈ ರೀತಿ ಯಾವ ಡಿಸ್ಟಿಕ್ಕಿಗೆ ನೀವು ಅಪ್ಲೈ ಮಾಡಿರ್ತೀರಲ್ವ, ಆ ಡಿಸ್ಟಿಕ್ ವೈಸು ಚೆಕ್ ಮಾಡಿಕೊಂಡ್ರೆ ಅಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್, 4 ರಿಜಿಸ್ಟರ್ ನಂಬರ್, ಲಾಸ್ಟ್ 4 ರಿಜಿಸ್ಟರ್ ನಂಬರನ್ನು ಚೆಕ್ ಮಾಡಿಕೊಂಡ್ರೆ ನಿಮ್ಮದು ಲಿಸ್ಟ್ ಇದೆಯೋ ಇಲ್ಲೋ ಅನ್ನೋದು ಕನ್ಫರ್ಮ್ ಆಗುತ್ತೆ. ಆ ಲಿಸ್ಟು ಮೊದಲನೇ ಲಿಸ್ಟಲ್ಲಿ ಇಲ್ಲ ಅಂದರೂ ಕೂಡ ಡೋಂಟ್ ವರಿ, ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. GDS ಅಪ್ಲಿಕೇಶನ್ ಮಿನಿಮಮ್ 5-6 ಲಿಸ್ಟನ್ನು ಬಿಡ್ತಾರೆ. ಮೊದಲನೇ ಲಿಸ್ಟಲ್ಲಿ ಇರಲಿಲ್ಲ ಅಂದರೆ, ನಿಮ್ಮ ಪರ್ಸೆಂಟೇಜ್ ಏನಾದರೂ 85+ ಆಗಿತ್ತು ಅಂದರೆ ಅದ್ರ ಬಗ್ಗೆ ಡೋಂಟ್ ವರಿ, ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ನಿಮ್ಮದು 85+ ಅಥವಾ 80% ಆಗಿದ್ದರೂ ಕೂಡ ಸೆಲೆಕ್ಷನ್ ಲಿಸ್ಟಲ್ಲಿ ಬರುತ್ತೆ. ಮೊದಲನೇಲಿ ಬರಲಿಲ್ಲ ಅಂದರೆ 2ನೇ ಲಿಸ್ಟಲ್ಲಿ ಬರುತ್ತೆ, 2ನೇದು ಬರಲಿಲ್ಲ ಅಂದರೆ 3ನೇದು ಬರುತ್ತೆ. ಡೋಂಟ್ ವರಿ, ಇದೇ ರೀತಿ 5-6 ಲಿಸ್ಟನ್ನು ಬಿಡ್ತಾರೆ. ಈ 6 ಲಿಸ್ಟಲ್ಲೂ ನಿಮ್ಮ ಹೆಸರು ಬರಲಿಲ್ಲ ಅಂದರೆ ದುರದೃಷ್ಟವಶಾತ್. ಬಟ್ ಈ ಎಲ್ಲ ಲಿಸ್ಟ್ಗಳಲ್ಲೂ ನಿಮ್ಮ ಹೆಸರನ್ನ ಚೆಕ್ ಮಾಡಿಸ್ಕೋಬೇಕು. ಯಾಕೆಂದರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಮೇಲ್ ಬಂದ್ಬಿಡುತ್ತೆ, ಅವರು ಚೆಕ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇರೋದಿಲ್ಲ. ಬಟ್ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಫೋನ್ ಕಾಲು ಬರೋದಿಲ್ಲ, ಮೇಲೂ ಬರೋದಿಲ್ಲ. ಇಂಥ ವಿದ್ಯಾರ್ಥಿಗಳು PDF ಅನ್ನು ಬಿಡ್ತಾರೆ. PDF ಬಿಟ್ಟರೆ ನಾನು ಅದ್ರ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋ ಮಾಡಿ ತಿಳಿಸ್ತೀನಿ. ಈ ರೀತಿ ವಿಡಿಯೋ ಮಾಡಿ ತಿಳಿಸ್ಬೇಕು ಅಂದರೆ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು. ಅಂದಾಗ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಬಿಟ್ಟಿರ್ತಕ್ಕಂಥ ವಿಡಿಯೋ ಆದಷ್ಟು ಬೇಗ ನಿಮಗೆ ತಲುಪುತ್ತೆ. ಬಂದಿರತಕ್ಕಂಥ ಅಪ್ಡೇಟು ಆದಷ್ಟು ಬೇಗ ತಿಳ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಸ್ನೇಹಿತರೆ. ಇದು GDS ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಫೆಬ್ರವರಿ 28ನೇ ತಾರೀಕು ಒಳಗಡೆನೆ ರಿಸಲ್ಟ್ ಬಿಡ್ತಾರೆ. ಮೊದಲನೇ ಲಿಸ್ಟಲ್ಲಿ ಬರಲಿಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ, 2ನೇ ಲಿಸ್ಟಲ್ಲಿ ಆಗುತ್ತೆ, 2ನೇದಾಗಲಿದ್ರೆ 3ನೇದಾಗುತ್ತೆ. ಬಟ್ ನೀವು ಏನಾದರೂ ಸೆಲೆಕ್ಷನ್ ಲಿಸ್ಟ್ ಬಿಟ್ಟ ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಒಂದಿರುತ್ತೆ. ಇದಕ್ಕೇನು ಇಂಟರ್ವ್ಯೂ ಏನೂ ಇರೋದಿಲ್ಲ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಆಯಿತು ಅಂದರೆ ನೀವು ಕೇಂದ್ರ ಸರ್ಕಾರದ GDS ಅಪ್ಲಿಕೇಶನ್ ಹುದ್ದೆಗಳಿಗೆ ನೀವು ಸೆಲೆಕ್ಷನ್ ಆದಾಗೆ ಸ್ನೇಹಿತರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಲ್ಮೋಸ್ಟ್ ಎಲ್ಲರದ್ದು ಕ್ಲಿಯರ್ ಆಗುತ್ತೆ. ಬಟ್ ಸೆಲೆಕ್ಷನ್ ಲಿಸ್ಟ್ ಒಂದು ಬರಬೇಕು. ಸೆಲೆಕ್ಷನ್ ಲಿಸ್ಟು ಫೆಬ್ರವರಿ 28ನೇ ತಾರೀಕು ಒಳಗಡೆ ಬರುತ್ತೆ. ಇದು GDS ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟು ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.